ಕೆಪಿಎಸ್ಸಿ ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನುವಂಥ ಆರೋಪದ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯನ್ನು ಪ್ರಕಟಿಸಿದ ಮೇಲೆ ಪ್ರಸಾರ ಮಾಡಿದ ಮೇಲೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನು ಮನಗಂಡಿದೆ ಸರ್ಕಾರ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತಿದೆ ಸರ್ಕಾರ. ಆಯ್ಕೆಯಾಗಿದ್ದ ಅಭ್ಯರ್ಥಿಗಳ ಸಂದರ್ಶನ ದಿನಾಂಕ ವಾಪಸ್ ಪಡೆದಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಮಾರ್ಚ್ 23ರಿಂದ ಮೇ 4ರವರೆಗೆ ನಡೆಯಬೇಕಿದ್ದ ಸಂದರ್ಶನ ಇದೀಗ ದಿನಾಂಕವನ್ನು ಹಿಂಪಡೆದಿರುವ ಲೋಕಸೇವಾ ಆಯೋಗ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಅಭ್ಯರ್ಥಿಗಳು. ಪರೀಕ್ಷಾ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದಾರೆ. 2023-24ರಲ್ಲಿ 384 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿದ್ದ ಕೆಪಿಎಸ್ಸಿ ಒಂದೇ ಕೊಠಡಿಯಲ್ಲಿ 11ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ರು. ಅಭ್ಯರ್ಥಿಗಳ ಸಂದರ್ಶನಕ್ಕೆ ಕೆಪಿಎಸ್ಸಿ ಮುಂದಾಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಸುದ್ದಿಯನ್ನು ಪ್ರಸಾರ ಮಾಡಿ ಆದ ನಂತರ ಸಂದರ್ಶನದ ದಿನಾಂಕವನ್ನು ಈಗ ವಾಪಸ್ ಪಡೆದುಕೊಂಡಿದೆ. ಮಾರ್ಚ್ 23ರಿಂದ ಮೇ 4ರವರೆಗೆ ನಡೆಯಬೇಕಿದ್ದ ಸಂದರ್ಶನ ಇದೀಗ ದಿನಾಂಕವನ್ನು ಹಿಂಪಡೆದಿದ್ದಾರೆ ಲೋಕಸೇವಾ ಆಯೋಗ. ಕೆಪಿಎಸ್ಸಿ ನಡೆಸಿದಂತಹ ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮಗಳ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ತಂಡ ಮತ್ತು ವೀರೇಶ್ ಅವರ ನೇತೃತ್ವದಲ್ಲಿ ಏನೋ ಒಂದು ವಿಸ್ತೃತ ವರದಿಯನ್ನು ಅತ್ಯಂತ ನಿಖರವಾಗಿ ಮತ್ತು ಮನಮುಟ್ಟುವಂತೆ ಏನೋ ಒಂದು ಆಳವಾದ ವಿಸ್ತೃತ ವರದಿಯನ್ನು ಮಾಡಿತು. ನಂತರ ಇದನ್ನು ಗಮನಿಸಿದಂತಹ ಸುರೇಶ್ ಕುಮಾರ್ ಅವರಾಗಲಿ ಮತ್ತು ಸುನೀಲ್ ಕುಮಾರ್ ಅವರು ನಿನ್ನೆ ಸದನದಲ್ಲಿ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರವನ್ನು ಮತ್ತು ಕೆಪಿಎಸ್ಸಿಯನ್ನು ತರಾಟೆಗೆ ತಗೊಳ್ತಾರೆ. ಇದರೆಲ್ಲದರ ಫಲಶ್ರುತಿ ಅಂತಲೇ ಹೇಳ್ಬೋದು. ಏನಂದರೆ ಕೆಪಿಎಸ್ಸಿ ನಿನ್ನೆ ಈ ಏನೋ ಒಂದು ಸಂದರ್ಶನದ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಯಾಂತ್ರಿಕ ಕಾರಣಗಳನ್ನು ನೀಡಿ ಹಿಂಪಡೆದಿದೆ. ಈ ಒಂದು ವರದಿಯ ಫಲಶ್ರುತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ರಿಪಬ್ಲಿಕ್ ಕನ್ನಡ ಮತ್ತು ವೀರೇಶ ತಂಡಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೆಪಿಎಸ್ಸಿ ನಡೆಸಿದಂತಹ ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮಗಳ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ತಂಡ ಮತ್ತು ವೀರೇಶ್ ಅವರ ನೇತೃತ್ವದಲ್ಲಿ ಏನೋ ಒಂದು ವಿಸ್ತೃತ ವರದಿಯನ್ನು ಅತ್ಯಂತ ನಿಖರವಾಗಿ ಮತ್ತು ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ ಕೆಪಿಎಸ್ಸಿ ಮತ್ತು ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯಕ್ಕೆ ಈಗ ಸರ್ಕಾರ ಏನು ಮಾಡಿದೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ ಸಂದರ್ಶನ ಮುಂದಕ್ಕೆ ಹಾಕಿದ್ದಾರೆ. ಓಕೆ, ಮುಂದೇನು ಅಂತ ವೀರೇಶ್? ರಂಜಿತ್, ರಿಪಬ್ಲಿಕ್ ಕನ್ನಡ ಕೆಪಿಎಸ್ಸಿ ನಡೆಸಿದ ಕೆಎಸ್ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋ ಆರೋಪ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಅಂದ್ರೆ ಒಂದೇ ಸೀರಿಯಲಲ್ಲಿ ಸುಮಾರು 15-20 ಜನ ಪಾಸ್ ಆಗಿದ್ದಾರೆ, ಒಂದೇ ಕೊಠಡಿ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಮತ್ತು ಒಂದೇ ಕುಟುಂಬದವರು ಪಾಸ್ ಆಗಿದ್ದಾರೆ ಎಂಬುದು ದಾಖಲೆ ಸಮೇತ ಒಂದ್ ಕಡೆ ಅಭ್ಯರ್ಥಿಗಳು ಏನು ದೂರು ನೀಡಿದ್ರು. ಅದಾದ ನಂತರ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಸರ್ಕಾರ ಮಟ್ಟಕ್ಕೂ ಒಂದ್ ಕಡೆ ನಮ್ಮ ವರದಿ ಎಫೆಕ್ಟ್ ಆಗಿದೆ, ಮತ್ತೊಂದ್ ಕಡೆ ಇಂದು ಸ್ಟೇಷನ್ ನಲ್ಲಿ ಸಹ ಈ ಒಂದು ಡಿಸ್ಕಷನ್ ಆಗಿದೆ. ಹೀಗಾಗಿ ಸಂದರ್ಶನವನ್ನ ನಿಗದಿ ಮಾಡಿದ್ರು ಕೆಪಿಎಸ್ಸಿ. ಅಂದ್ರೆ ಇದೇ ಮಂತ್ ಮಾರ್ಚ್ 24ರಿಂದ ಮೇ 4ರವರೆಗೆ ಸಂದರ್ಶನವನ್ನ ನಿಗದಿ ಮಾಡಿದ್ರು. ಬಟ್ ಇದೀಗ ಹಿಂಪಡೆಯಲಾಗಿದೆ, ವಾಪಸ್ ತೆಗೆದುಕೊಂಡಿದ್ದಾರೆ ಸಂದರ್ಶನ ದಿನಾಂಕವನ್ನ. ಮತ್ತೆ ಹೇಳ್ತೀವಂತ ಈಗ ಅಭ್ಯರ್ಥಿಗಳಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಮುಖ್ಯ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಈ ಬಗ್ಗೆ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಬಗ್ಗೆ ಸುದ್ದಿ ಬಿತ್ತರ ಮಾಡಿದ್ದು. ಯಾಕಂದ್ರೆ ಒಂದ್ ಕಡೆ ದೇವನಹಳ್ಳಿಯಲ್ಲಿ ಎಕ್ಸಾಮ್ ಮಾಡಿದ್ದಾರೆ, ಹೈದರಾಬಾದ್ ಅಲ್ಲಿ ಎಕ್ಸಾಮ್ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಸೆಲೆಕ್ಟ್ ಮಾಡಿ ಈ ಒಂದು ಹುದ್ದೆಗಳನ್ನು ನೀಡಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿತ್ತು. ನಿರಂತರವಾಗಿ ವರದಿ ಬಿತ್ತರ ಮಾಡಿತ್ತು. ಇದರ ನಡುವೆ ಮಂಡಾಟಕ್ಕೆ ಕೆಪಿಎಸ್ ಅವರು ಒಂದ್ ಕಡೆ ಸಂದರ್ಶನ ನಿಗದಿ ಮಾಡಿದ್ರು. ಬಟ್ ಇದೀಗ ಮತ್ತೆ ಸರ್ಕಾರ ಮಟ್ಟಕ್ಕೂ ಈ ಒಂದು ಎಫೆಕ್ಟ್ ತಟ್ಟಿದೆ. ಹೀಗಾಗಿ ಸರ್ಕಾರ ಒಂದ್ ಕಡೆ ಆದೇಶ ಮಾಡಿರ್ಬೋದು, ಹೀಗಾಗಿ ಮೌಖಿಕವಾಗಿ ಕೆಪಿಎಸ್ ಇದೀಗ ಸಂದರ್ಶನ ದಿನಾಂಕವನ್ನ ವಾಪಸ್ ಪಡೆದುಕೊಂಡಿದೆ. ಮುಂದೆ ಏನಾದರೂ ತನಿಖೆಗೆ ಆದೇಶ ನೀಡುತ್ತಾ ಇಲ್ವಾ ಎಂಬುದು ಕಾರಣವಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಕೆಪಿಎಸ್ಸಿ ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನುವಂಥ ಆರೋಪದ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯನ್ನು ಪ್ರಕಟಿಸಿದ ಮೇಲೆ ಪ್ರಸಾರ ಮಾಡಿದ ಮೇಲೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನು ಮನಗಂಡಿದೆ ಸರ್ಕಾರ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತಿದೆ ಸರ್ಕಾರ. ಆಯ್ಕೆಯಾಗಿದ್ದ ಅಭ್ಯರ್ಥಿಗಳ ಸಂದರ್ಶನ ದಿನಾಂಕ ವಾಪಸ್ ಪಡೆದಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಮಾರ್ಚ್ 23ರಿಂದ
ಮೇ 4ರವರೆಗೆ ನಡೆಯಬೇಕಿದ್ದ ಸಂದರ್ಶನ ಇದೀಗ ದಿನಾಂಕವನ್ನ ಹಿಂಪಡೆದಿರುವ ಲೋಕಸೇವಾ ಆಯೋಗ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಅಭ್ಯರ್ಥಿಗಳು. ಪರೀಕ್ಷಾ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. 2023-24ರಲ್ಲಿ 384 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿದ್ದ ಕೆಪಿಎಸ್ಸಿ ಒಂದೇ ಕೊಠಡಿಯಲ್ಲಿ 11ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ರು. ಅಭ್ಯರ್ಥಿಗಳ ಸಂದರ್ಶನಕ್ಕೆ ಕೆಪಿಎಸ್ಸಿ ಮುಂದಾಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಸುದ್ದಿಯನ್ನು ಪ್ರಸಾರ ಮಾಡಿ ಆದ ನಂತರ ಸಂದರ್ಶನದ ದಿನಾಂಕವನ್ನು ಈಗ ವಾಪಸ್ ಪಡೆದುಕೊಂಡಿದೆ. ಮಾರ್ಚ್ 23ರಿಂದ ಮೇ 4ರವರೆಗೆ ನಡೆಯಬೇಕಿದ್ದ ಸಂದರ್ಶನ ಇದೀಗ ದಿನಾಂಕವನ್ನು ಹಿಂಪಡೆದಿದ್ದಾರೆ ಲೋಕಸೇವಾ ಆಯೋಗ. ಕೆಪಿಎಸ್ಸಿ ನಡೆಸಿದಂತಹ ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮಗಳ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ತಂಡ ಮತ್ತು ವೀರೇಶ್ವರ ಅವರ ನೇತೃತ್ವದಲ್ಲಿ ಏನೋ ಒಂದು ವಿಸ್ತೃತ ವರದಿಯನ್ನು ಅತ್ಯಂತ ನಿಖರವಾಗಿ ಮತ್ತು ಮನಮುಟ್ಟುವಂತೆ ಏನೋ ಒಂದು ಆಳವಾದ ವಿಸ್ತೃತ ವರದಿಯನ್ನು ಮಾಡಿತು. ನಂತರ ಇದನ್ನು ಗಮನಿಸಿದಂತಹ ಸುರೇಶ್ ಕುಮಾರ್ ಅವರಾಗಲಿ ಮತ್ತು ಸುನೀಲ್ ಕುಮಾರ್ ಅವರು ನಿನ್ನೆ ಸದನದಲ್ಲಿ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರವನ್ನು ಮತ್ತು ಕೆಪಿಎಸ್ಸಿಯನ್ನು ತರಾಟೆಗೆ ತಗೊಳ್ತಾರೆ. ಇದರೆಲ್ಲದರ ಫಲಶ್ರುತಿ ಅಂತಲೇ ಹೇಳ್ಬೋದು. ಏನಂದರೆ ಕೆಪಿಎಸ್ಸಿ ನಿನ್ನೆ ಈ ಏನೋ ಒಂದು ಸಂದರ್ಶನದ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಯಾಂತ್ರಿಕ ಕಾರಣಗಳನ್ನು ನೀಡಿ ಹಿಂಪಡೆದಿದೆ. ಈ ಒಂದು ವರದಿಯ ಫಲಶ್ರುತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ರಿಪಬ್ಲಿಕ್ ಕನ್ನಡ ಮತ್ತು ವೀರೇಶ ತಂಡಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೆಪಿಎಸ್ಸಿ ನಡೆಸಿದಂತಹ ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮಗಳ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ತಂಡ ಮತ್ತು ವೀರೇಶ್ವರ ಅವರ ನೇತೃತ್ವದಲ್ಲಿ ಏನೋ ಒಂದು ವಿಸ್ತೃತ ವರದಿಯನ್ನು ಅತ್ಯಂತ ನಿಖರವಾಗಿ ಮತ್ತು ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ ಕೆಪಿಎಸ್ಸಿ ಮತ್ತು ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯಕ್ಕೆ ಈಗ ಸರ್ಕಾರ ಏನು ಮಾಡಿದೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ ಸಂದರ್ಶನ ಮುಂದಕ್ಕೆ ಹಾಕಿದ್ದಾರೆ. ಓಕೆ, ಮುಂದೇನು ಅಂತ ವೀರೇಶ್? ರಂಜಿತ್, ರಿಪಬ್ಲಿಕ್ ಕನ್ನಡ ಕೆಪಿಎಸ್ಸಿ ನಡೆಸಿದ ಕೆಎಸ್ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋ ಆರೋಪ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಅಂದ್ರೆ ಒಂದೇ ಸೀರಿಯಲಲ್ಲಿ ಸುಮಾರು 15-20 ಜನ ಪಾಸ್ ಆಗಿದ್ದಾರೆ, ಒಂದೇ ಕೊಠಡಿ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಮತ್ತು ಒಂದೇ ಕುಟುಂಬದವರು ಪಾಸ್ ಆಗಿದ್ದಾರೆ ಎಂಬುದು ದಾಖಲೆ ಸಮೇತ ಒಂದ್ ಕಡೆ ಅಭ್ಯರ್ಥಿಗಳು ಏನು ದೂರು ನೀಡಿದ್ರು. ಅದಾದ ನಂತರ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಸರ್ಕಾರ ಮಟ್ಟಕ್ಕೂ ಒಂದ್ ಕಡೆ ನಮ್ಮ ವರದಿ ಎಫೆಕ್ಟ್ ಆಗಿದೆ, ಮತ್ತೊಂದ್ ಕಡೆ ಇಂದು ಸ್ಟೇಷನ್ ನಲ್ಲಿ ಸಹ ಈ ಒಂದು ಡಿಸ್ಕಷನ್ ಆಗಿದೆ. ಹೀಗಾಗಿ ಸಂದರ್ಶನವನ್ನ ನಿಗದಿ ಮಾಡಿದ್ರು ಕೆಪಿಎಸ್ಸಿ. ಅಂದ್ರೆ ಇದೇ ಮಂತ್ ಮಾರ್ಚ್ 24ರಿಂದ ಮೇ 4ರವರೆಗೆ ಸಂದರ್ಶನವನ್ನ ನಿಗದಿ ಮಾಡಿದ್ರು. ಬಟ್ ಇದೀಗ ಹಿಂಪಡೆಯಲಾಗಿದೆ, ವಾಪಸ್ ತೆಗೆದುಕೊಂಡಿದ್ದಾರೆ ಸಂದರ್ಶನ ದಿನಾಂಕವನ್ನ. ಮತ್ತೆ ಹೇಳ್ತೀವಂತ ಈಗ ಅಭ್ಯರ್ಥಿಗಳಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಮುಖ್ಯ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಈ ಬಗ್ಗೆ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಬಗ್ಗೆ ಸುದ್ದಿ ಬಿತ್ತರ ಮಾಡಿತ್ತು. ಯಾಕಂದ್ರೆ ಒಂದ್ ಕಡೆ ದೇವನಹಳ್ಳಿಯಲ್ಲಿ ಎಕ್ಸಾಮ್ ಮಾಡಿದ್ದಾರೆ, ಹೈದರಾಬಾದ್ ಅಲ್ಲಿ ಎಕ್ಸಾಮ್ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಸೆಲೆಕ್ಟ್ ಮಾಡಿ ಈ ಒಂದು ಹುದ್ದೆಗಳನ್ನು ನೀಡಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿತ್ತು. ನಿರಂತರವಾಗಿ ವರದಿ ಬಿತ್ತರ ಮಾಡಿತ್ತು. ಇದರ ನಡುವೆ ಮಂಡಾಟಕ್ಕೆ ಕೆಪಿಎಸ್ ಅವರು ಒಂದ್ ಕಡೆ ಸಂದರ್ಶನ ನಿಗದಿ ಮಾಡಿದ್ರು. ಬಟ್ ಇದೀಗ ಮತ್ತೆ ಸರ್ಕಾರ ಮಟ್ಟಕ್ಕೂ ಈ ಒಂದು ಎಫೆಕ್ಟ್ ತಟ್ಟಿದೆ. ಹೀಗಾಗಿ ಸರ್ಕಾರ ಒಂದ್ ಕಡೆ ಆದೇಶ ಮಾಡಿರ್ಬೋದು, ಹೀಗಾಗಿ ಮೌಖಿಕವಾಗಿ ಕೆಪಿಎಸ್ ಇದೀಗ ಸಂದರ್ಶನ ದಿನಾಂಕವನ್ನ ವಾಪಸ್ ಪಡೆದುಕೊಂಡಿದೆ. ಮುಂದೆ ಏನಾದರೂ ತನಿಖೆಗೆ ಆದೇಶ ನೀಡುತ್ತಾ ಇಲ್ವಾ ಎಂಬುದು ಕಾನೂನು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.